ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ದುಬೈಯಲ್ಲಿದ್ದೀವಿ. ದುಬೈಯಲ್ಲಿ ಇವತ್ತು ನಾವು ದ ವೆರಿ ಫೇಮಸ್ ಪಾಮ್ ಅಟ್ಲಾಂಟಿಸ್ಗೆ ಹೋಗ್ತಾ ಇದ್ದೀವಿ. ಪಾಮ್ ಅಟ್ಲಾಂಟಿಸ್ಗೆ ನಾವು ಮೆಟ್ರೋ ತೊಗೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಇವತ್ತು ದಾರಿನಲ್ಲಿ ನನ್ನ ಸ್ಕೂಲ್ ಮೇಟ್ ದೇವಕಿ ಸಿಗ್ತಾಳೆ. ಸೊ ಒಂದು ಸ್ಟೇಷನ್ನಲ್ಲಿ 2 ಸ್ಟೇಷನ್ ಚೇಂಜ್ ಮಾಡಿದ್ಮೇಲೆ ದೇವಕಿ ಸಿಗ್ತಾಳೆ. ದೇವಕಿನೂ ನಮ್ಮ ಜೊತೆ ಪಾಮ್ ಅಟ್ಲಾಂಟಿಸ್ಗೆ ಬರ್ತಿದ್ದಾಳೆ. ಸೊ ಅಲ್ಲಿಗೆ ಹೋಗ್ತೀವಿ. ಮಿಕ್ಕಿದೆಲ್ಲ ನೀವೇ ವಿಡಿಯೋನಲ್ಲಿ ನೋಡ್ತಾ ಇರಿ. ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ, ಹೇಗಿದೆ, ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದೀವಿ ಎಲ್ಲದನ್ನು. ಓಕೆ, ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ವಿಡಿಯೋ ನೋಡಿ. ಬನ್ನಿ ಹಾಗಿದ್ರೆ. ನಾವು ನಮ್ಮ ರೂಮ್ ಪಕ್ಕದಲ್ಲೇ ಇದ್ದಂಥ ಶರಫ್ DG ಮೆಟ್ರೋ ಸ್ಟೇಷನಿಂದ ಹೊರಟ್ವಿ. ಅಕಸ್ಮಾತ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ, ಆಯಿತಾ? ನಾಲ್ ಸಿಲ್ವರ್ ಕಾರ್ಡ್ ಅಂತ ಇದು 25 ದಿರಾಮು ಕೊಡಬೇಕು ಒಂದು ಕಾರ್ಡ್ಗೆ. ಅದರಲ್ಲಿ 19 ದಿರಾಮ್ಸ್ ಇದಿರುತ್ತೆ, ಟಾಪ್ ಅಪ್ ಇರುತ್ತೆ. ಸೊ ಇದು ಫಸ್ಟ್ ಸ್ಟೆಪ್ಪು ನಾವು ಇಲ್ಲಿ. ಓಕೆ, ಸೊ 75 ಆಯಿತು ಟೋಟಲ್ 75 ಆಯಿತು. ಈಗ ಪ್ಲಾಟ್ಫಾರ್ಮ್ 2 ಕಡೆಗೆ ಹೋಗ್ತಾ ಇದ್ದೀವಿ ನಾವು, ಕ್ರಿಕ್ ಸ್ಟೇಷನ್. ನಾವು ಹೊರಟಿದ್ದು ಪೀಕ್ ಅವರ್ ಆಗಿದ್ದರಿಂದ ಬೆಂಗಳೂರು ಮೆಟ್ರೋ ಸ್ಟೇಷನ್ನು ಹೇಗೆ ಬ್ಯುಸಿಯಾಗಿತ್ತೋ ಅಷ್ಟೇ ಬ್ಯುಸಿಯಾಗಿ ಇಲ್ಲೂ ಕೂಡ ಮೆಟ್ರೋ ಇತ್ತು. ಅಕಸ್ಮಾತ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ, ಆಯಿತಾ? ನೋಡಿ ಇಲ್ಲಿ ನಮಗೆ ದುಬೈಯಲ್ಲಿ ಮೆಟ್ರೋಲಿ ಪ್ರದೀಪ್ ಅಂತ ಕನ್ನಡದವ್ರು ಸಿಕ್ಕೋದು. ನಮಸ್ತೆ ಪ್ರದೀಪ್. ನಮಸ್ತೆ. ಎಷ್ಟು ವರ್ಷ ಆಯ್ತು ನೀವು? ನಾನು ಬಂದು 2 ಇಯರ್ಸ್ ಆಯಿತು. ಒಂದು ವರ್ಕ್ ಮಾಡ್ತಾ ಇದ್ದೀನಿ. ನಂದು ಶಿವಮೊಗ್ಗ ತೀರ್ಥಹಳ್ಳಿಯಿಂದ ಬಂದಿದ್ದಾರೆ. ನಾನು ಇನ್ಫ್ಯಾಕ್ಟ್ ತೀರ್ಥಹಳ್ಳಿಗೆ ಒಂದು ಶೂಟಿಂಗ್ ಬಂದಿದ್ದೆ. ಶಕೀಲಾ ಅಂತ ಒಂದು ಪಿಕ್ಚರ್ ಇಂದ್ರಜಿತ್ ಲಂಕೇಶ್ ಅವರು ಡೈರೆಕ್ಟ್ ಮಾಡಿದ್ರು. ಸೂಪರ್ ನೈಸ್ ಮೀಟಿಂಗ್. ನೋಡಿ, ನಮ್ಮ ಕನ್ನಡದವರು ನಮ್ಗೆ ಎಲ್ಲೆಲ್ಲೂ ಸಿಗ್ತಾ ಇರ್ತಾರೆ, ಎಲ್ಲ ಕಡೆ ಸಿಗ್ತಾ ಇರ್ತಾರೆ ಅಲ್ವಾ? ಗುಡ್ ಲಕ್. ನನಗೆ ನನ್ನ ಫ್ರೆಂಡ್ ದೇವಕಿ ಡೈರೆಕ್ಟ್ ಮಾಡಿದ ಹಾಗೆ ನಾನು ಒಂದು ಸ್ಟಾಪಿಗೆ ಬಂದು ಇಳಿದ ಆಯಿತು. ಓಕೆ, ನಾನು ನಿಮಗೆ ದುಬೈ ಸೀರೀಸ್ ಶುರುವಾದಾಗಿಂದಾನು 3 ಹೆಸರು ಹೇಳ್ತಾ ಇದ್ದೀನಿ. ಅದರಲ್ಲಿ ಒಂದು ಹುಡುಗಿ ಹೆಸರು ನನ್ನ ಸ್ಕೂಲ್ ಮೇಟು ದೇವಕಿ ಅಂತ ಹೇಳ್ತಾ ಇದ್ದಲ್ವಾ? ಎಸ್, ದೇವಕಿ. ಆಲ್ರೆಡಿ ನೀವು ಸಾಕಷ್ಟು ಫೋಟೋಸ್ ಶೇರ್ ಮಾಡಿದ್ರಲ್ಲಿ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ದೇವಕಿ, ಹಸ್ಬೆಂಡ್ ಶ್ರೀನಿ, ಮಗ ತನಯ್, 3 ಜನ ದುಬೈಯಲ್ಲಿ. ಎಷ್ಟು ವರ್ಷದಿಂದ ಇದ್ದೀರಾ ನಿಮಗೆ? ನಾನು ಬಂದು 15 ವರ್ಷ ಆಯಿತು. ಮುಂಚೆ ಶ್ರೀನಿ ಅಲ್ವಾ? ಆಲ್ಮೋಸ್ಟ್ 20 ಇಯರ್ಸ್. ಆಲ್ಮೋಸ್ಟ್ 20 ಇಯರ್ಸಿಂದ ಇವ್ರು ದುಬೈಯಲ್ಲೇ ಇದ್ದಾರೆ. ಇನ್ಫ್ಯಾಕ್ಟ್ ನಾವು ಸ್ಕೂಲ್ ಮೇಟ್ಸ್ ಮೀಟ್ ಮಾಡಬೇಕು ಅಂದರೆ ಇವಳು ದುಬೈಯಿಂದ ಬೆಂಗಳೂರು ಬಂದಾಗಲೇ ನಮಗೆ ಒಕೇಶನ್ ಥರ. ಸೊ ನಾವು ಹೇಳ್ತಿರ್ತೀವಿ, ಬಾರೆ ನೀವು ಬೆಂಗಳೂರು ಬರೇ ಒಂದು ಮೀಟ್ ಮಾಡ್ಬೋದು ಅಂತ. ಸೊ ದುಬೈ ಇವಳು ನನಗೆ ನೀಟಾಗಿ ಫುಲ್ಲು ಐಟಿನರಿ. ಎಷ್ಟು ಅಂದರೆ ಗೊತ್ತಾ, ಈ ಸ್ಟೇಷನಿಂದ ಇಷ್ಟು ಕೊಟ್ಟು, ಈ ಬಸ್ ತೊಗೊಂಡು, ಈ ಒಂದು ಟ್ರ್ಯಾಕ್ ತೊಗೊಂಡು ಎಲ್ಲ ಡೀಟೇಲ್ ಆಗಿ ಹಾಕಿ ಕೊಟ್ಟಿದ್ದಾಳೆ. ಥ್ಯಾಂಕ್ಸ್ ಕಣೆ, ಅಫಿಷಿಯಲ್ ಆಗಿ ಥ್ಯಾಂಕ್ಸ್. ಸೊ ನಾವು ಸ್ಕೂಲ್ ಮೇಟ್ಸ್, ನಾಟ್ ಕಾಲೇಜ್ ಮೇಟ್ಸ್. ನೆನ್ಪಿಟ್ಕೊಳ್ಳಿ, ಸ್ಕೂಲಿಂದ ಸುಮಾರು ಎಷ್ಟು ವರ್ಷದ ಫ್ರೆಂಡ್ಶಿಪ್ ಅಂತ ಹೇಳಕ್ ಹೋಗಲ್ಲಪ್ಪ. ಓಕೆ, ಈಗ ನಾವು ಪಾಮ್ ಅಟ್ಲಾಂಟಿಸ್ಗೆ ಹೋಗೋದು, ವ್ಯೂ ನೋಡೋದಕ್ಕೆ. ಸೊ ಬನ್ನಿ, ದೇವಕಿನೂ ನಮ್ಮ ಜೊತೆ ಇರ್ತಾಳೆ. ಕಮಾನ್. ಫ್ರೆಂಡ್ಸ್ ಸಿಕ್ಬಿಟ್ರೆ ಮಾತುಕತೆಗೆ ಬರಾನೇ ಇರಲ್ಲ ಅಲ್ವಾ? ನೋಡಿ, ನಾವಿಬ್ರು ಒಂದು ಕಡೆ ಆದರೆ ಪ್ರಶಾಂತ್ ಆಲಾಪ್ ಒಂದು ಕಡೆ ಆದರು. ನಾವಿಬ್ರಂತೂ ನಾನ್ ಸ್ಟಾಪ್ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ವಿ. ರೀಚಾರ್ಜ್ ಮಾಡ್ತಾ ಇದ್ದೀವಿ ಇವಾಗ ನಮ್ಮ ನೋಲ್ ಕಾರ್ಡ್ ತಗೋ. 20 ಸಾಕಾಗ್ಬೋದಲ್ಲ? ಸಾಕಾಗ್ಬೋದಲ್ಲ? ಹೆಂಗಾದರೂ ಹಾಕ್ಬೋದಾ? ಒಂದೇ ಡೈರೆಕ್ಷನಲ್ಲಿ ಹಾಕ್ಬೇಕಂತ. ಓಕೆ, ಟ್ರಾನ್ಸಾಕ್ಷನ್ ಆಗ್ತಿದೆ. ಪಾಮ್ ಅಟ್ಲಾಂಟಿಸ್ಗೆ ಹೋಗೋಕ್ಕೆ ಮೆಟ್ರೋ, ಟ್ರ್ಯಾಮು, ಮೋನೊರೈಲ್ 3 ತೊಗೋಬೇಕು. ಈಗ ಮೆಟ್ರೋ ಆಯಿತು, ಟ್ರ್ಯಾಮ್ ಹತ್ತು ಬಂದು ಇಳಿದಿದ್ದೀವಿ. ಈಗ ನೆಕ್ಸ್ಟು ಮೋನೊರೈಲ್ ಕಡೆಗೆ ಹೋಗ್ತಾ ಇದ್ದೀವಿ. ದೇವಕಿ ಇಲ್ಲಿಂದ ಹೊರಟಿದ್ದಾರೆ. ನಾನು ಆ್ಯಕ್ಚುಲಿ ವ್ಯೂಗೆ ಬರ್ತಾಳೆ ಅನ್ಕೊಂಡೆ, ಬಟ್ ಇವ್ರು ಬರ್ತಿಲ್ಲ. ಇಲ್ಲಿಂದ ಹೊರಟಿದ್ದಾಳೆ, ನಮ್ಮ ಫುಲ್ ಡೈರೆಕ್ಷನ್ ಕೊಟ್ಟು. ನಾಳೆ ಮತ್ತೆ ಬಾಯ್. ಈ 3 ಟಿಕೆಟಿಗೆ ಅಂದರೆ ಒಬ್ಬರಿಗೆ 15 ದಿರಾಮ್ ರಿಟರ್ನ್ ಆಯ್ತಾ? ರಿಟರ್ನು ಒಬ್ಬರಿಗೆ 15, ಬಟ್ ಒನ್ ವೇ ತೊಗೊಂಡ್ರೆ 10 ದಿರಾಮ್ ಒನ್ ವೇ. ನಕಿಲ್ ಮಾಲ್ಗೆ ಹೋಗಿ ಅಲ್ಲಿಂದ ನಾವು ವ್ಯೂಗೆ ಹೋಗಬೇಕು. ಇದು ಮೋನೊರೈಲ್ ಟಿಕೆಟ್ಸು. ನೋಲ್ ಕಾರ್ಡಲ್ಲಿ ಆಗಲ್ಲ, ಇದು ಸಪ್ರೇಟಾಗಿ ಕೊಟ್ಟು ತೊಗೊಳ್ಬೇಕು. ಹೌದು.
ಇದು ಮೋನೋ ರೈಲ್. ಒಳಗಡೆ ಚೆನ್ನಾಗಿದೆ, ಒಳಗಡೆ ಸಪ್ಪದ ಕಾಣಿಸ್ತಾರೆ. ಮೋನೋ ರೈಲ್ ಒಳಗೆ ಕೂತಿದ್ದೀವಿ. ಚೆನ್ನಾಗಿದೆ ಅದು ಆ್ಯಕ್ಚುಲಿ, ಸೀಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಜಾಸ್ತಿ ಇರಬೇಕಿತ್ತು ಜರ್ನಿ ಅನ್ನಿಸ್ತದೆ. 2ನೇ ಸ್ಟಾಪ್ ಹೇಳ್ಬೋದು. ಕರೆಕ್ಟ್. ಎಲ್ಲ ಮಾತ್ರ ಹಿಂದೆ ತೋರಿಸಿಲ್ಲ. ಲಾಸ್ಟ್ ಸ್ಟೆಪ್. ಮೋನೋ ರೈಲಲ್ಲಿ ಲಾಸ್ಟ್ ಸ್ಟಾಪಲ್ಲಿ ಇಳಿದ್ವಿ, ನಕೀಲ್ ಮಾಲ್ ಸ್ಟಾಪ್ ಆಯ್ತಾ. ಅದು ಇಳಿದ್ಬಿಟ್ಟು ನೋಡಿ, ನಿಮಗೆ ಇಳಿದ ತಕ್ಷಣ ನಿಮಗೆಲ್ಲ ನೀಟಾಗಿ ಎಲ್ಲ ಕಡೆ ಸೈನ್ ಬೋರ್ಡ್ಸ್ ಇದೆ. ಸಾಕಷ್ಟು ನಡಿಬೇಕು ಆಯಿತಾ, ನಡ್ಕೊಂಡು ಹೋಗಬೇಕು. ಬಟ್ ಎಲ್ಲ ಕಡೆಯೂ ಸೈನ್ ಬೋರ್ಡ್ಸ್ ಇರೋದ್ರಿಂದ ವ್ಯೂಗೆ ಡೈರೆಕ್ಷನ್ಸ್ನ ನೀಟಾಗಿ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾವು ಮೊದಲೇ ಬುಕ್ ಮಾಡಿದ್ರಿಂದ ಒಂದು ಸ್ಲಾಟ್ ಅಂತ ಬುಕ್ ಆಗಿರುತ್ತೆ. ಹೋಗೋಣ. ನಮ್ಮದು 11 ಗಂಟೆ ಸ್ಲಾಟ್ ಬುಕ್ ಆಗಿರೋದು. ವ್ಯೂ ಎಟ್ ಪಾಮ್ಗೆ 11 ಗಂಟೆಗೆ ಟಿಕೆಟ್ ಬುಕ್ ಆಗಿದೆ. ಬನ್ನಿ, ಆಲ್ರೆಡಿ 11:15 11:20 ಆಗಿದೆ. ಎಸ್, ಇದು ವ್ಯೂ ಪಾಮ್ ಜುಮೇರಾ ವ್ಯೂ ಲಿಫ್ಟ್ ಲಾಬಿ. ಓಕೆ, ಸಗದಾಗಿದೆ. ಇಲ್ಲಿಂದ ಎಲ್ಲಿಗೆ ಹೋಗೋಕೆ ಗೊತ್ತಿಲ್ಲ. ಹೋಗೋಣ ಬನ್ನಿ. ದ ವ್ಯೂ ಈ ಕಡೆ ಇಲ್ಲಿ ನೋಡಿ, ಇಲ್ಲಿ 52nd ಫ್ಲೋರಿಗೆ ಹೋಗ್ತೀವಲ್ವ ನಾವು? ಹೌದು, 52nd ಫ್ಲೋರ್. ನೀವು ಬೇಕಾದ್ರೆ 124, 125 ಫ್ಲೋರ್ಗೂ ಹೋಗ್ಬೋದು. ಬಟ್ ನಮಗೆ 52nd ಫ್ಲೋರ್ ಸಾಕು ಅಂತ 52nd ಫ್ಲೋರ್ದು ಟಿಕೆಟ್ ತೊಗೊಂಡಿದ್ದೀವಿ. ಹೌದು, ಅಲ್ಲಿಂದ ವ್ಯೂ ಸಕ್ಕದ ಕಾಣಿಸುತ್ತೆ. ಅದಕ್ಕೆ ಇದೇ ಬಿಲ್ಡಿಂಗಲ್ಲಿ ಅಲ್ಲ? ಅಬ್ಬಾ, ಏನಂದರೆ ಫುಡ್ಡು ಕ್ಯಾರಿ ಮಾಡೋ ಹಂಗಿಲ್ಲ, ವಾಟರ್ ಬಾಟ್ಲು ಕ್ಯಾರಿ ಮಾಡ್ಬೋದಂತೆ. ಸೊ ಬ್ಯಾಗನ್ನು ಅಲ್ಲಿ ಇಡಬೇಕು. ಸಗದ ಇದೆ ಒಂದು ಅಕ್ವೇರಿಯಮ್ಮು. ಬನ್ನಿ, ನಾವು ಫಿಶ್ ಜೊತೆ ಹೋಗೋಣ, ಫಿಶಸ್ ಜೊತೆ. ನಾನು ಒಂದೇ ಒಂದು ಅಂದ್ಕೊಂಡೆ, ಇಲ್ಲಿ ಬೇಜನ್ ಮೀನುಗಳು ಕಾಣಿಸ್ತು. ಫಿಶ್ ಜೊತೆ ಹೋಗೋಣ ಅಂದ್ಕೊಂಡೆ, ಫಿಶಸ್ ಆಯ್ತು ಮತ್ತೆ ಆ ಕಡೆ ಟರ್ನ್ ಆಯ್ತು. ಓ ನೋಡಿ ಹೇಗಿದೆ ಇದು ನಿಯಾನ್ ಲೈಟ್ ಹಾಕಿದಾರಲ್ಲ ಇಲ್ಲಿ. ಹಾಂ, ಅದೆಲ್ಲ ವೈಟ್ ಯಾವುದಿರುತ್ತೋ ಅದೆಲ್ಲ ಸ್ವಲ್ಪ ಗ್ಲೋ ಆಗ್ತಾ ಇರುತ್ತೆ. 51 ಲಾಕರ್ ನಂಬರ್ ಫ್ರೀ ಅನ್ಸುತ್ತೆ. ಏನಕ್ಕೆ ಚಾರ್ಜ್ ಏನಿಲ್ಲ, ಇದು ಫ್ರೀ. ಬಟ್ ಇಲ್ಲಿ ಬಂದಾಗ ಒಂದಷ್ಟು ತೊಗೊಂಬರಬಾರ್ದು ಅಂತಿದೆ. ಅಲ್ಲಿ ಬೋರ್ಡ್ ತೋರಿಸ್ತೀನಿ ನಾನು ನಿಮ್ಗೆ ಆಮೇಲೆ. ನೋ ಫುಡ್ ಅಂತಂತೂ ಕಾಣಿಸ್ತು ನನಗೆ, ನೋ ಶಾಪ್ ಆಬ್ಜೆಕ್ಟ್ಸು. ಸೊ ಹಾಗಾಗಿ ನಮ್ದ್ರಲ್ಲಿ ಫುಡ್ ಇದ್ದಿದ್ದರಿಂದ ಅಲ್ಲಿ ಇರ್ತೀವಿ. ಓಕೆ, ಫೋಟೋ. Our journey starts here at the view at farm. ಇದೆಲ್ಲ ವ್ಯೂ ಒಳಗೆ ಹೋಗ್ತಾರೆ. ಟಾಪ್ ವ್ಯೂ. ಒಳಗಡೆ ಎಂಟರ್ ಆಗ್ತಿದ್ದ ಹಾಗೇನೆ ಅಕ್ವೇರಿಯಂ ಟನಲ್ಲು ನೋಡಿದ್ರಾ? ನಿಜವಾದ್ದು ಅಂದ್ಕೊಂಡ್ರಾ? ಇಲ್ಲ, ಇದು ಬಂದು LED ಹಾಕಿದ್ದಾರೆ. ಬಟ್ ಲೈಕ್ ರಿಯಲ್ಗೆ ಎಷ್ಟು ಕ್ಲೋಸ್ ಆಗಿತ್ತು ಅಂದರೆ, ಆ್ಯಂಡ್ ಸಖತ್ ಬ್ರೈಟ್ ಆಗಿತ್ತು. ನೋಡೋಕ್ಕೆ ಫೋಟೋಸ್ ತೊಗೊಳೋದಕ್ಕೆ ಸೂಪರ್ ಆಗಿತ್ತು. ಸೊ ಅಲ್ಲಿ ಹೋದಾಗ ಮಿಸ್ ಮಾಡಲೇಬೇಡಿ, ಒಂದಷ್ಟು ಫೋಟೋಸು ವೀಡಿಯೋಸು ಮಾಡ್ಕೊಳ್ಳಿ ಆಯಿತಾ. ಆ್ಯಂಡ್ ಇದರಿಂದ ನೆಕ್ಸ್ಟ್ ನಾವು ಒಳಗೆ ಹೋದ ತಕ್ಷಣ ಇದ್ರದ್ದು ಕಂಪ್ಲೀಟ್ ಇಂಟ್ರೊಡಕ್ಟರಿ ವಿಡಿಯೋ ವಿತ್ ವೆರಿ ಗುಡ್ ಗ್ರಾಫಿಕ್ಸ್ ಆಯಿತಾ. ಅಂದರೆ ಪಾಮ್ ಸ್ಟಾರ್ಟ್ ಆಗೋದಕ್ಕೆ ಏನು ಕಾರಣ, ಹೇಗೆ ಅದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಎಷ್ಟು ಮಣ್ಣು ಯೂಸ್ ಮಾಡಿದ್ದಾರೆ, ಎಷ್ಟು ಕಲ್ಲು ಯೂಸ್ ಮಾಡಿದ್ದಾರೆ, ಎಲ್ಲದ್ರ ಬಗ್ಗೆನೂ ಡೀಟೇಲ್ ಇನ್ಫಾರ್ಮೇಷನು ಈ ಒಂದು 3D ವಿಡಿಯೋ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇದರಲ್ಲಿ ನಮಗೆ ಕಂಪ್ಲೀಟಾಗಿ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಬಟ್ ನಾವು ಆ ಸ್ಕ್ರೀನ್ ಮೇಲೆ ನಿಲ್ಲಬಾರ್ದು, ಸುತ್ತು ನಿಂತಿರಬೇಕು. ವಿಡಿಯೋ ಮುಗಿದ ತಕ್ಷಣ ಮತ್ತೆ ಅಲ್ಲಿಂದ ಒಳಗೆ ಕಳಿಸ್ತಾರೆ.
ಕಡೆ ಕ್ಲೋಸ್ ಆಯಿತು. ದ ಪಾಮ್ ವ್ಯೂ ಪಾಮ್ ಜುಮೇರಾ ನೋಡಿ ಸರ್. ಬಿಸಿಲು ಫುಲ್ ಟೋಪಿ ಹಾಕಿದ್ರೇನು ನೋಡಿ ಇಲ್ಲಿ. ಅಲ್ಲಿ ಇದು ಕಾಣಿಸ್ತಾ ಇರುತ್ತೆ ನೋಡಿ, ದುಬೈ ಫ್ರೇಮು ಆ್ಯಂಡ್ ದುಬೈ ಎಲ್ಲ ಕಾಣಿಸ್ತಾ ಇದೆ. ಇದೆಲ್ಲ ಮರೀನಾ ಅನ್ಸುತ್ತಲ್ಲ, ಫುಲ್ ಬೋಟ್ಸು. ಈ ಪಾಮ್ ಅಟ್ಲಾಂಟಿಸ್ನ ರೆಡಿ ಮಾಡೋದಕ್ಕೆ 120 ಮಿಲಿಯನ್ ಟನ್ ಅಲ್ವೇನೋ ಮರಳು ಯೂಸ್ ಮಾಡಿರೋದು. 70 ಮಿಲಿಯನ್ ಟನ್ 70 ಏನಾಗಿತ್ತಲ್ಲ 70 ಮಿಲಿಯನ್ ಟನ್ ಏನು ಹೇಳೋ ರಾಕ್ಸ್ ಯೂಸ್ ಮಾಡಿದ್ರು, ಬಂಡೆಗಳು. ಸೊ ಅದ್ರದ್ದು ಎನಿವೆ ವಿಡಿಯೋ ನಾವು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀವಿ, ನಿಮಗೆ ತೋರ್ಸಕ್ಕೆ ಟ್ರೈ ಮಾಡ್ತೀವಿ. ವ್ಯೂ ಮಾತ್ರ ಅದ್ಭುತವಾಗಿದೆ. ಆದರೆ ನಾವು ಮಠ ಮಧ್ಯಾಹ್ನ ಬಂದಿದ್ದೀವಿ, ಸೊ ಸ್ವಲ್ಪ ಬಿಸಿಲಿದೆ. ಒಂದು ಕಡೆ ಬಿಸಿಲಿದೆ, ಒಂದು ಕಡೆ ನೆಂದಿದೆ. ಸೊ ಬೆಳಗ್ಗೆನೂ ಒಂದ್ಸತಿ ತೋರಿಸ್ತೀನಿ ಒಂದೆರಡು ಶಾರ್ಟ್ಸ್. ಬೆಳಗ್ಗೆ ಒಂದೆರಡು ಶಾರ್ಟ್ ಸನ್ರೈಸ್ ವ್ಯೂ ಕೂಡ ನೀವು ಅದನ್ನು ಕೂಡ ಬುಕ್ ಮಾಡ್ಬೋದು ಟಿಕೆಟ್. ಸನ್ರೈಸ್ ವ್ಯೂ ಅಟ್ ದ ಪಾಮ್ ಅಂತ. ಇನ್ಫ್ಯಾಕ್ಟ್ ನಾನ್ ಪ್ರೈಮ್ ಅವರ್ಸು ಪ್ರೈಮ್ ಅವರ್ಸಲ್ಲಿ ಕಂಪೇರ್ ಮಾಡಿದ್ರೆ ಪ್ರೈಮ್ ಅವರ್ಸು ತುಂಬ ಕಾಸ್ಟ್ಲಿ, ನಾನ್ ಪ್ರೈಮ್ ಅವರ್ಸು ಸ್ವಲ್ಪ ಕಡಿಮೆ, ಸನ್ರೈಸು ತುಂಬಾ ಕಡಿಮೆ. ಅಂದರೆ ಇದನ್ನು ಕಂಪೇರ್ ಮಾಡಿದ್ರೆ ಒಂದೊಂದು ಟಿಕೆಟ್ಗೆ ಹೆಚ್ಚು ಕಡಿಮೆ ನಿಮಗೆ 600-700 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. ಬಟ್ ಏನಂದ್ರೆ ಚಾಲೆಂಜು ಬೆಳಗ್ಗೆ ಬೇಗ ಬರಬೇಕಾಗುತ್ತೆ, ಬೆಳಗ್ಗೆ ಬೇಗ. ಆಮೇಲೆ ಅಡ್ವಾನ್ಸ್ ಆಗಿ ಬುಕ್ ಮಾಡಬೇಕು, ಯಾಕಂದರೆ ನೀವು 1 ವಾರ ಮಿನಿಮಮ್ಮು ಅಡ್ವಾನ್ಸ್ ಆಗಿ ಬುಕ್ ಮಾಡಬೇಕು. ಆ ಟೈಮಿಗೆ ಯಾವತ್ತು ಎಲ್ಲಿರ್ತೀರೋ ಕರೆಕ್ಟಾಗಿ ಪ್ಲ್ಯಾನಿಂಗ್ ಇರಬೇಕು ನಿಮ್ಮದು ಪ್ಲ್ಯಾನಿಂಗ್ ಇಲ್ಲ ಅಂದರೆ ಅದು ಪ್ಲ್ಯಾನಿಂಗ್ ಹೆಚ್ಚು ಕಡಿಮೆ ಆಗಿಬಿಟ್ರೆ ಮಿಸ್ ಆಗ್ಬಿಡುತ್ತದು. ಸೊ ಪಕ್ಕಾ ಪ್ಲಾನ್ ಇಟ್ಕೊಳ್ಳೋಂಗಿತ್ತು ಅಂದರೆ 1 ವಾರ ಮುಂಚೆ ನೀವು ಸನ್ರೈಸ್ ಟಿಕೆಟ್ ಬುಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಆರಾಮಾಗಿ ಸೂಪರ್ ಆಗಿ ಬಂದು ಇಲ್ಲಿ ಸನ್ರೈಸ್ ನೋಡ್ಬೋದು. ಹಾಂ, ಸನ್ರೈಸ್ ಅಂದರೆ ನಿಮಗೆ ಹೆಚ್ಚು ಕಡಿಮೆ ಒಬ್ಬರಿಗೆ 1,500 ಆಗುತ್ತೆ. ಇದಾದರೆ ಮಾಮೂಲಿ ಒಬ್ಬರಿಗೆ ಒಂದು 2,100 2,200 ಈ ಥರ ಆಗುತ್ತೆ ಅಡಲ್ಟ್ಸಿಗೆ. ಆಫ್ ದ ಪಾಮ್ ಹೀಗಿದೆ ನೋಡಿ, ಫುಲ್ ಪಾಮ್ ಡಿಸೈನ್ ಕಾಣಿಸ್ತು ನೋಡಿ. ಈ ಕಡೆಯಿಂದ ಬಂದರೆ ನೋಡಿ ಪಾಮ್ ಟ್ರೀ ಡಿಸೈನ್. ಇದು ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಆಗಿದೆ. ಇದು ಪಾಮ್ ವ್ಯೂ ಏನಿದೆ ಇದು 360 ಡಿಗ್ರಿ ವ್ಯೂ ಆಯಿತಾ ನೋಡಿ. ಒಂದೊಂದು ಕಡೆಯಿಂದ ಒಂದೊಂದು ಕಾಣಿಸ್ತಾ ಇರುತ್ತೆ. ನೀವು ಅವಾಗಲೇ ದುಬೈ ಫ್ರೇಮು ಏನು ದುಬೈ ಎಲ್ಲ ನೋಡಿದ್ರಿ ಅಲ್ವಾ. ಇವಾಗ ನೋಡಿ ಬುರ್ಜ್ ಅಲ್ ಅರಬ್ ಕಾಣಿಸ್ತಾ ಇದೆ. ಅಲ್ ಅರಬ್ದು ಜುಮೇರಾ ಬೀಚ್ಗೆ ಹೋಗಿ ನಾವು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀವಿ. ಸೊ ನೀವು ಅದನ್ನು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಆಲ್ಸೋ ದುಬೈದು ಎಲ್ಲದಕ್ಕೂ ಸಪ್ರೇಟ್ ವಿಡಿಯೋಸ್ ಇದೆ, ಚೆಕ್ ಮಾಡಿ ಆಯಿತಾ. ದಟ್ ಇಸ್ ಅ 7-ಸ್ಟಾರ್ ಹೋಟೆಲ್ ನೋಡಿ. ಕೆಳಗಡೆ ಸೂಪರ್ ವ್ಯೂ. ಇಡೀ ದುಬೈ ಹೇಗೆ ಕಾಣ್ತಾ ಇದೆ, ಆ ಸಮುದ್ರ, ಆ ಬೀಚು, ಆ ಸ್ಟ್ರಕ್ಚರಲ್ ಫೋಟೋ ನೋಡಿ. ಆ ಬೋಟ್ಸ್ ಟ್ರಾವೆಲ್ ಮಾಡ್ತಾರದು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಸಮುದ್ರದಲ್ಲಿ. ಚಾಪರ್ ನೋಡಿ ಮೇಲೆ ಮತ್ತೆ ಚಾಪರ್ ರೈಡ್ ಕೂಡ ಮಾಡ್ಬೋದು. ಆಮೇಲೆ ಬುರ್ಜ್ ಖಲೀಫಾ ಇದೆ. ಆಕ್ಚುಲಿ ಅಲ್ ಅರಬ್ ಹಿಂದೆ ನೋಡಿ ಬುರ್ಜ್ ಖಲೀಫಾ ಕಾಣಿಸ್ತಿದೆ. ಕ್ಲಿಯರ್ ಆಗಿಲ್ಲ, ಅದೇ ಹೇಳ್ಬೋದು ಈಗ. ಅಂದ್ರೆ ಮೋಡ ಎಲ್ಲ ಮುಸ್ಕದಂಗೆ ಕಾಣಿಸ್ತದೆ ನೋಡಿ. ಫುಲ್ ಒಂಥರ ಪೇಂಟಿಂಗ್ ಇದೆ, ಒಂದೇ ಲೇಯರ್ ಪೇಂಟಿಂಗ್ ತರ ಎಕ್ಸಾಕ್ಟ್ಲಿ ಹಿಂದೆ. ಇದೆಲ್ಲ ಯಾಟ್ ಎಲ್ಲ ಇದೆ ನೋಡಿ ಇಲ್ಲೆಲ್ಲ. ಯಾರ್ದೋ ಮನೆ ಸ್ವಿಮ್ಮಿಂಗ್ ಪೂಲ್ ಇದು, ಹೋಟೆಲ್ ಇಲ್ಲ, ಹೋಟೆಲ್ ಸ್ವಿಮ್ಮಿಂಗ್ ಪೂಲ್ ಅಂದಾಜನ ಹೋಟೆಲ್ ಅಂತ ಕಾಣಿಸ್ತಾ ಇದೆ ನೋಡಿ. ಇಲ್ಲೆಲ್ಲ ಮನೆಗಳು ನೋಡಿ. ಈ ಪಾಮ್ ಏನಿದೆ ಅಲ್ಲೆಲ್ಲ ಮನೆಗಳು, ರೋಡ್ಗಳು, ಗಾಡಿಗಳು ಓಡಾಡ್ತಾ ಇದೆ. ಅವ್ರದ್ದು ಹಾಲಿವುಡ್ ಅಂತೀನಿ, ಬಾಲಿವುಡ್ ಸೆಲೆಬ್ರಿಟೀಸ್ ಇಲ್ಲಿ ಮನೆಗಳಿದೆ ಅನ್ಸುತ್ತೆ. ಶಾರುಖ್ ಖಾನ್ ಇದೆ ಅಂತ ಗೊತ್ತು ನನಗೆ, ಇನ್ಯಾರ್ದಿದೆಯೋ ಗೊತ್ತಿಲ್ಲ. ಏನು ಥೀಸಿಸ್ ಬರೀತಾ ಇದ್ದಾರೆ, ನೀವು ಬಿಡ್ತಾನೆ ಇಲ್ಲ, ಥೀಸಿಸ್ ಬರೀತಿದ್ರು. ಇದು ಎಕ್ಸಿಟ್ ಆಗೋದಕ್ಕೆ ಕ್ಯೂ, ಎಕ್ಸಿಟ್ ಆಚೆ ಹೋಗೋದಕ್ಕೆ. ಚೆನ್ನಾಗಿದೆ. ಏನು ಕಾಣಿಸ್ತದೆ?
ಬುರ್ಜ್ ಅಲ್ ಅರಬ್ ಕಾಣಿಸ್ತಾ ಇದೆಯಲ್ಲ, ಬುರ್ಜ್ ಅಲ್ ಅರಬ್ ಕಾಣಿಸ್ತಾ ಇದೆಯಾ? ಮತ್ತೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ರೆಸ್ಟ್ರಿಕ್ಷನ್ ಏನಿಲ್ಲ. ಸೊ ನಾವು ಸಾಕಷ್ಟು ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೊಳ್ಳೆ ಫೋಟೋಸು ವೀಡಿಯೋಸು ತೊಗೊಂಡು ಕಣ್ಣಿಗೆ ಆನಂದ ಆಗೋಷ್ಟು ಹೊತ್ತು ಇದ್ವಿ. ಆಮೇಲೆ ಎಕ್ಸಿಟ್ ಕ್ಯೂನಲ್ಲಿ ನಿಂತು ಹೊರಗಡೆ ಹೋದ್ವಿ. ಇದು ಒಳಗಡೆ ಗಿಫ್ಟ್ಸ್ ಆ್ಯಂಡ್ ಸೊವಿನಿಯರ್ಸ್ ತೊಗೋಬೇಕು ಅಂದರೆ ಇದೆ ಪಾಮ್ ಜುಮೇರಾ. ಫೋಟೋ ತೆಗಿತಾರೆ, ಬಂದ ತಕ್ಷಣ 150 ದಿರಹಮ್ ತೊಗೊಳ್ತಾರೆ. ಬೇಕಂದರೆ ನೀವು ತೊಗೊಳ್ಬಹುದು. ನಾವಂತೂ ಖಂಡಿತವಾಗ್ಲೂ ತೊಗೊಂಡಿಲ್ಲ 150 ಕೊಟ್ಟು, ಯಾಕಂದರೆ ನಮ್ಮ ಫೋನಲ್ಲಿ ನಮ್ಮ ಕ್ಯಾಮ್ರಲ್ಲಿ ಚೆನ್ನಾಗಿ ಬಂದಿದೆ ಒಂದಷ್ಟು. ಸೊ ಬೇಕು ಅನ್ನೋದು ತೊಗೋಬೋದು. ಏನಾಗುತ್ತೆ ಅಂದರೆ ನಾವು ತೊಗೊಂಡ್ಬಿಡ್ತೀವಿ, ಮನೇಲಿ ಹೋಗಿ ಎಲ್ಲೋ ಎತ್ತಿಟ್ಟಿರ್ತೀವಿ, ಅದು ಒಂದಷ್ಟು ದಿವಸ ಇರುತ್ತೆ, ಆಮೇಲೆ ಕಾಣಿಸೋದೇ ಇಲ್ಲ. ನೀಟಾಗಿ ಇಟ್ಕೊಳ್ಳೋರು ತೊಗೋಬೋದು. ಚೆನ್ನಾಗಿದೆಲ್ಲ ಇದು. ಓಕೆ, ವ್ಯೂ ಎಟ್ ದ ಪಾಮ್ ಅಟ್ಲಾಂಟಿಸ್ ಅಲ್ಲಿ ವ್ಯೂನ ನೋಡಿದ್ರಿ ಅಲ್ವಾ, ಸಕ್ಕದಾಗಿತ್ತು. ಓನ್ಲಿ ಥಿಂಗ್ ಇಸ್ ನಾವು ಮಧ್ಯಾಹ್ನ ಬಂದಿದ್ವಿ, ಬಿಸಿಲಿತ್ತು. ಕರೆಕ್ಟ್, ಬಿಸಿಲಿದ್ದೇ ಇದೆ ಆ್ಯಸ್ ಇಟ್ ಈಸು. ಸೊ ನೀವು ನಾನು ಹೇಳ್ದಂಗೆ ಪ್ರೈಮ್ ಅವರ್ಸು ನಾನ್ ಪ್ರೈಮ್ ಅವರ್ಸು ಸನ್ರೈಸ್ ವ್ಯೂ ಎಲ್ಲ ನೋಡಿಕೊಂಡು ಟಿಕೆಟ್ನ ತೊಗೊಳೋದಕ್ಕೆ ಡಿಸೈಡ್ ಮಾಡಿ. ಓಕೆ, ಇವ್ನು ನೋಡು, ಛತ್ರಿ ಕಮ್ ಏನು ಛತ್ರಿ ಕ್ಯಾಪ್, ಇದು ಛತ್ರಿ ಕಮ್ ಕ್ಯಾಪ್. ಸೊ ಇದನ್ನು ಬೆಂಗಳೂರಲ್ಲೇ ಪರ್ಚೇಸ್ ಮಾಡಿದ್ದು. ಇದು 3 ಜನ ಒಂದೊಂದು ತೊಗೊಂಡ್ವಿ, ಬಟ್ ಇವನೇ ಫಸ್ಟ್ ಇನ್ನು ಯೂಸ್ ಮಾಡಿರೋದು. ಎನಿವೇಸ್, ಸೊ ಇವತ್ತಿನ ಎಪಿಸೋಡು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದುಬೈಯಲ್ಲಿ ನಾವು ಎಲ್ಲೆಲ್ಲಿ ವಿಸಿಟ್ ಮಾಡ್ತಾ ಇದ್ದೀವಿ, ಏನು ಎಲ್ಲದನ್ನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಇವತ್ತು ನಾವು ಬಂದಿರುವಂಥ ವ್ಯೂ ಆಫ್ ಪಾಮ್ ಅಟ್ಲಾಂಟಿಸ್ದು ಟಿಕೆಟ್ ಬಂದು ಮತ್ತೆ ಹೋಯಿತು ನನಗೆ. ಎಷ್ಟು? 90. ಹಾಂ, 90 ಅಲ್ಲ, ಹಾಂ ಕರೆಕ್ಟು, 90 ದಿರಹಮ್. ಅಡಲ್ಟಿಗೆ 90 ದಿರಹಮು, ಇವನಿಗೆ ಒಂಚೂರು ಕಡಿಮೆ 69-70 ದಿರಹಮ್. ಓಕೆ, 90 ದಿರಹಮ್ ನಮಗೆ. ಸೊ ಅಂದರೆ 12 ವರ್ಷದ ಕೆಳಗಿದ್ರೆ ಮಾತ್ರ ನೀವು ಕಡಿಮೆ ಇರುತ್ತೆ, 12 ವರ್ಷದ ಮೇಲೆ ಅಂದರೆ ಅಡಲ್ಟ್ಸ್ ಲೆಕ್ಕನೇ ಬರುತ್ತೆ. ಇದು ನಾನ್ ಪ್ರೈಮ್ ಅವರ್ ಟಿಕೆಟ್ ನಾವು ತೊಗೊಂಡಿರೋದು. ಸನ್ರೈಸ್ ತೊಗೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ, ಪ್ರೈಮ್ ಅವರ್ಸ್ ತೊಗೊಂಡ್ರೆ ಜಾಸ್ತಿ ಆಗುತ್ತೆ. ಓಕೆ, ಸೊ ಕ್ಲೂಕು ಹೆಡ್ ಔಟು ಇದನ್ನೆಲ್ಲ ಚೆಕ್ ಮಾಡಿ ಟಿಕೆಟ್ಗಳನ್ನ ಬುಕ್ ಮಾಡ್ಕೋಬಹುದು. ನಾವು ಮೆಟ್ರೋ, ಟ್ರ್ಯಾಮು, ಮೋನೋರೈಲು 3ರಲ್ಲೂ ಇಲ್ಲಿಗೆ ಬಂದ್ವಿ. ಸೊ ಚೆನ್ನಾಗಿತ್ತಲ್ಲ? ಇಷ್ಟ ಆಯ್ತಾ? ಓಕೆ, ಸೊ ನಿನಗೆ ಇಷ್ಟ ಆಯಿತು ಅಂದಮೇಲೆ ನಮ್ಮ ಆಡಿಯನ್ಸ್ಗೂ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಸಿಗ್ತಾಳೆ. ಅಲ್ಲಿ ತನಕ ಬೈ ಬೈ, ಲವ್ ಯು ಆಲ್.